ಕೇಳುಗರೆ ನಮಸ್ಕಾರ. ಮನುಷ್ಯ ಯಾವಾಗಲೂ ಕೂಡ ಒಂದು ಒಣ ಪ್ರತಿಷ್ಠೆಯಲ್ಲೇ ಬದುಕಿದ್ದಾನೆ. ಹುಸಿ ಪ್ರತಿಷ್ಠೆ, ಒಣ ಪ್ರತಿಷ್ಠೆ, ಫಾಲ್ಸ್ ಪ್ರೆಸ್ಟೇಜ್ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಏನು ಈ ಹುಸಿ ಪ್ರತಿಷ್ಠೆ ಅಂದ್ರೇನು? ಯಾವಾಗಲೂ ನಾವು ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ, ಅದು ನನ್ನಿಂದಲೇ ಆಗಿದೆ, ನಾನು ಅಲ್ಲಿದ್ದಾಗ ಹಾಗೆ ಮಾಡಿದೆ, ಇಲ್ಲಿದ್ದಾಗ ಹೀಗೆ ಮಾಡಿದೆ ಅಂಥೇಳಿ ಬರೀ ಬೊಗಳೆ ಬಿಡ್ತಾ ಇರ್ತೀವಿ. ಅದು ಬೇಕಾ ಮನುಷ್ಯನಿಗೆ? ಕೆಲವು ಜ್ಞಾನಿಗಳು ಹೇಳ್ತಾರೆ, ನಾವು ಬಲಗೈಲೇ ಮಾಡಿರ್ತಕ್ಕಂಥ ಸಹಾಯ ನಮ್ಮ ಎಡಗೈಗೆ ಗೊತ್ತಾಗಬಾರ್ದು ಅಂತ. ಸೊ ನಮಗೆ ಈ ಫಿಲಾಸಫಿ ಗೊತ್ತಿಲ್ವೇ? ಯಾಕೆ ನಾವು ಬರೀ ನಾನು ಅಲ್ಲಿದ್ದಾಗ ಅದನ್ನು ಮಾಡಿದೆ, ಇಲ್ಲಿದ್ದಾಗ ಅದನ್ನು ಮಾಡಿದೆ, ಇಲ್ಲೂ ಸಲ್ಲದ ಬರೀ ಹುಸಿ ಒಂದು ಒಂದು ಬದುಕಲ್ಲಿ ಬದುಕಿದ್ದೀವಿ. ಇದು ಇಷ್ಟಕ್ಕೇ ನಿಲ್ಲಲ್ಲ. ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ. ಈ ಡೆಮಾಕ್ರಸಿ ಒಳಗೆ ಯಾರೂ ಏನನ್ನೂ ಮಾಡೋಕ್ಕಾಗಲ್ಲ. ಆದರೆ ಕೆಲವರು ತಮ್ಮ ಅದೇನು ಬಾಯಿ ಚಟನೋ ಏನೋ ಗೊತ್ತಿಲ್ಲ, ಅಥವಾ ನಾಲಿಗೆ ಒಳ್ಳುತ್ತೆ ಅಂಥೇಳಿ ತನಗೆ ಏನು ಬಾಯಿಗೆ ಬಂದದ್ದನ್ನೇ ಗಂಟಾನುಗಂಟ್ಲೆ ಪುಂಗಿ ಊದಿದರೆ ಯಾವ ಜನ ತಾನೇ ಇದನ್ನು ನಂಬ್ತಾರೆ? ಯಾವಾಗಲೂ ಕೂಡ ನಾವು ಮಾಡಿದ್ದು ಯಾರಿಗೂ ಗೊತ್ತಾಗಬಾರ್ದು. ಎಷ್ಟೋ ಜನ ದಾನಿಗಳು, ಎಷ್ಟೋ ಜನ ವೇದಾಂತಿಗಳು, ಎಷ್ಟೋ ಜನ ತತ್ವಜ್ಞಾನಿಗಳು ಈ ಜಗತ್ತಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಲಕ್ಕಿಸಾ ಬಂಜಾರ ಅಂತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಸಾಗರ್ ಅಂತಕ್ಕಂಥ ಒಂದು ಊರಿಗೆ ನೀರಾಗಲಿ ಅಂಥೇಳಿ ಭಾಳ ದೊಡ್ಡದೊಂದು ಕೆರೆಯನ್ನು ಕಟ್ಟಿಸ್ತಾನೆ. ಅದು ಸಾವಿರಾರು ಎಕರೆ ವಿಸ್ತಾರವಾಗಿರ್ತಕ್ಕಂಥ ಕೆರೆ. ಆದರೆ ಅವನು ಯಾವತ್ತೂ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಜನರೇ ಅದನ್ನು ಲಾಖಾ ತಲಾಬ್ ಅಂಥೇಳಿ, ಲಾಖಾನ ಕೆರೆ, ಲಕ್ಕಿಸಾ ಬಂಜಾರನ ಕೆರೆ ಅಂಥೇಳಿ ಗುರುತಿಸ್ತಾರೆ. ಸೊ ಹೀಗೆ ಎಷ್ಟೋ ರಾಜರು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿಸಿದ್ರು, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದರು. ಆದರೆ ಅವರು ಯಾರೂ ಕೂಡ ಎಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿಸಿದಾಗಲಿ, ಮಹಾರಾಜ ಕಾಲೇಜನ್ನು ಸ್ಥಾಪನೆ ಮಾಡಿದಾಗಲಿ, ಬ್ಯಾಂಕ್ ಮಾಡಿದಾಗಲಿ, ಜನಪರ ಕಾರ್ಯವನ್ನು ಮಾಡಿದಾಗಲಿ, ಮೀಸಲಾತಿ ಅಂತಕ್ಕಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತರೋದಾಗಲಿ, ಇವೆಲ್ಲವನ್ನು ಮಾಡಿದರು. ಆದರೆ ಅವ್ರು ಯಾವತ್ತೂ ಕೂಡ ಎಲ್ಲೂ ಕೂಡ ದಾಖಲಿಸಲಿಲ್ಲ ಮತ್ತು ಎಲ್ಲೂ ಹೇಳಲಿಲ್ಲ. ಸಾಹು ಮಹಾರಾಜ ಆಗಿರ್ಬೋದು, ಹೀಗೆ ಅನೇಕ ದೊಡ್ಡ ದೊಡ್ಡ ರಾಜರುಗಳು, ದೊಡ್ಡ ದೊಡ್ಡ ಫಿಲಾಂಥ್ರಪಿಸ್ಟ್ ಅಂತ ನಾವೇನು ಕರಿತೀವಿ, ದಾನಿಗಳು ಅಂತ ಏನು ಕರಿತೀವಿ, ಅವರೆಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ. ಆದರೆ ಅವು ಮಾಡಿದ್ದು ಒಂದು ಸಣ್ಣ ಕೆಲಸವನ್ನು ಯಾಕೆ ಇಷ್ಟೊಂದು ವೈಭವೀಕರಿಸ್ಕೊಳ್ತೀವಿ? ಬಹುಶಃ ಅದು ನಮ್ಮ ಗುಣ ಆಗಿರುತ್ತೆ ಅಂತಕ್ಕಂಥ ಮಾತು. ಯಾಕಂದರೆ ಇವತ್ತಿನ ಸಮಾಜದಲ್ಲಿ ಎಷ್ಟೋ ಜನ, ಅವಶ್ಯಕತೆ ಇರತಕ್ಕಂಥ ಸಾವಿರಾರು ಜನ ಇದ್ದಾರೆ. ಆದರೆ ಅವರಿಗೆ ಒಂದು ಸಣ್ಣ ಒಂದು ಕಿಂಚಿತ್ತು ಸಹಾಯವನ್ನು ಮಾಡಿ ನಾವು ಟ್ರಂಪೆಟ್ ಬಾರಿಸ್ತೀವಲ್ಲ, ಅಂದರೆ ಊದುಕೊಳುವೆ ಬಾರಿಸ್ತೀವಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿ ನಮ್ಮ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಭಾಳ ಸೂಕ್ಷ್ಮವಾಗಿರಬೇಕು. ನಮ್ಮ ನಡೆ ಮತ್ತು ನುಡಿ ಭಾಳ ಸರಳವಾಗಿ ಮತ್ತು ಉದಾತ್ತವಾಗಿರಬೇಕು. ಯಾವುದೋ ಮೇಲಿನ ದ್ವೇಷಕ್ಕೆ, ಯಾವುದೋ ಒಂದು ಜಾತಿಯ ಒಂದು ರಾಜಕಾರಣಕ್ಕೆ ಒಳಗಾಗಿರ್ತಕ್ಕಂಥ ಅನೇಕ ಜನ ಇವತ್ತು ವಿಭಿನ್ನವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಮತ್ತು ಈಗ ನಾವು ಈ ರಿಸೀವಿಂಗ್ ಎಂಡಲ್ಲಿರ್ತಕ್ಕಂಥವ್ರು, ನಮಗೆ ಬೇಕು ಬೇಕು ಅಂತಕ್ಕಂಥ ಒಂದು ಬೇಡಿಕೆಯ ಮನೋಭಾವದಲ್ಲಿರ್ತಕ್ಕಂಥವ್ರಿಗೆ ಬೇಕಂತ ತೊಂದರೆ ಕೊಡೋದು ಇದೆಯಲ್ಲ, ಅದಕ್ಕಿಂತ ದುಷ್ಟತನ ಮತ್ತೊಂದು ಇಲ್ಲ. ಹಾಗಾಗಿ ನಾವು ಒಣ ಪ್ರತಿಷ್ಠೆಗೆ ಬೀಳಬಾರ್ದು.